ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ಎಲ್ರಿಗೂ ಬಿಂದಾಸ್ ವಿಜಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆಯೇ ಬೆಳಗ್ಗೆ ನಾವು ಎದ್ಬಿಟ್ಟು ಕಿಚನಲ್ಲಿ ಬಂದಿದ್ದೀವಿ. ಹಾಗೆಯೇ ಇವತ್ತಿನ ಕಾರ್ಯಗಳನ್ನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ, ರೈಸ್ ರೆಡಿಯಾಗಿದೆ. ಹಾಗೆಯೇ ಕ್ಯಾಬೇಜು ಕೂಡ ಇವತ್ತಿನ ಪಲ್ಯಗೋಸ್ಕರ, ಹಾಗೆಯೇ ಸಾಂಬಾರಿಗೋಸ್ಕರ ಕಟಿಂಗ್ ಮಾಡಿಟ್ಟಿದ್ದಾಳೆ. ಕ್ಯಾಬೇಜು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಚಾಪರ್ಲಿ ಹಾಕ್ಬಿಟ್ಟು ಬೇಗನೆ ಕೆಲಸನೂ ಕೂಡ ಆಗುತ್ತೆ. ಸ್ವಲ್ಪ ಹಾಕ್ಬಿಟ್ಟು ಚಾಪರ್ಲಿ ಹೊಡಿತೀನಿ. ಪ್ರೆಸ್ ಮಾಡ್ಕೊ, ಕ್ಯಾರೆಟ್ ಆಗಿರೋದ್ರಿಂದ ನೋಡ್ಬೋದು ಕಟಿಂಗ್ ಆಗಿದೆ. ಹಾಗೆಯೇ ಸ್ವಲ್ಪನೇ ಹಾಕಿಬಿಟ್ಟು ಕಟ್ ಮಾಡ್ಕೊಳ್ತೀನಿ. ಗೈಸ್, ಕ್ಯಾಬೇಜ್ ಕಟಿಂಗ್ ಆಗಿದೆ. ಹಾಗೆಯೇ ಕುಕ್ಕರಲ್ಲಿ ಸಾಂಬಾರಿಗೋಸ್ಕರ ರೆಡಿ ಆಗ್ತಾಯಿದೆ. ಗೇಟನ್ನು ಓಪನ್ ಮಾಡಬೇಕು. ಅದಾದ ನಂತರ ಹಾಲು ತರಲಿಕ್ಕೂ ಕೂಡ ಹೋಗಬೇಕು. ಬೆಳಗ್ಗೆ ನೋಡ್ಬೋದು ಹೊರಗಡೆ ವಾತಾವರಣ ತುಂಬಾ ಬಿಸಿಲು. ಹಾಗೆಯೇ ಇವತ್ತು ಮಳೆಯ ಸಾಧ್ಯತೆ ಕಡಿಮೆ ಇದೆ ಅನಿಸುತ್ತೆ. ಓಕೆ ಗಾಯ್ಸ್, ಎಲ್ಲ ಕೆಲಸಗಳು ಬೇಗನೆ ಆಗ್ತಾಯಿದೆ. ಹಾಗೆಯೇ ಬೆಳಗ್ಗೆ ಹೇಳೋದೇ ಲೇಟ್ ಆಗೋಯಿತು. ಹಾಗೆಯೇ ಕೆಲಸಕ್ಕೂ ಕೂಡ ಹೋಗಬೇಕು. ಹಾಗೆಯೇ ಅಪ್ಪು ಅಬಿಗೆ ಕ್ಲಾಸು ಕೂಡ ಇದೆ. ಹಾಗೆಯೇ ಬ್ರೇಕ್ಫಾಸ್ಟ್ ಮಾಡೋಕ್ಕೋಸ್ಕರ ಫ್ರಿಜ್ಜಲ್ಲಿರೋ ಪಾಲಕನ್ನು ತೆಗ್ದಿವಿ. ಹಾಗೆಯೇ ಇವತ್ತು ಪಾಲಕನ್ನು ತೊಗೊಂಡಿರೋದು ಪಲ್ಯ ಮಾಡಲಿಕ್ಕೋಸ್ಕರ ಅಲ್ಲ. ಹೆಂಡತಿ ಹೇಳಿದ್ಲು ಪಾಲಕ್ಕಿಂದು ಚಪಾತಿ ಮಾಡೋಣ ಇವತ್ತು ಅಂದ್ಕೊಂಡು. ಅದಕ್ಕೋಸ್ಕರ ನಾನು ಪಾಲಕನ್ನು ತಗೊಂಡು ಕ್ಲೀನ್ ಮಾಡಿಕೊಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ಬಿಟ್ರೆ ಫಸ್ಟ್ ರೆಡಿ ಆಗೋದು ಅನ್ನ. ಹಾಗೆಯೇ ಸಾಂಬಾರು ಕೂಡ ರೆಡಿಯಾಗಿದೆ. ಹಾಗೆಯೇ ಪಲ್ಯಗೋಸ್ಕರ ಕ್ಯಾಬೇಜನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಮೊದಲು ಆ ಥರ ಇರೋ ಐಟಮ್ನ ಮೊದಲು ರೆಡಿ ಮಾಡ್ತೀವಿ. ಅದಾದ ನಂತರ ಬ್ರೇಕ್ಫಾಸ್ಟಿಗೋಸ್ಕರ ನೋಡೋದು. ಇದು ಪಾಲಕ್ ಚಪಾತಿ ಬಂದುಬಿಟ್ಟು ತುಂಬಾ ಹೆಲ್ದಿಯಾಗಿರೋ ಫುಡ್ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ನಮ್ಮ ಕೈಲಿ ಆದಷ್ಟು ಜಾಸ್ತಿ ನಾವು ಹೆಲ್ದಿ ಫುಡ್ನ ಮಾಡ್ತೀವಿ ಮನೆಯಲ್ಲಿ. ಹಾಗೆಯೇ ಆವಾಗ ಹೊಸ ಫುಡ್ಡನ್ನು ಹೆಂಡತಿ ಟ್ರೈ ಮಾಡ್ತಾ ಇರ್ತಾಳೆ. ಹಾಗೆಯೇ ನಾವು ಆದಷ್ಟು ಜಾಸ್ತಿ ಹೆಲ್ದಿ ಫುಡ್ಡನ್ನು ತಿಂದ್ಬಿಟ್ಟು ಹೆಲ್ದಿಯಾಗಿರಬೇಕು, ನಮ್ಮ ಆರೋಗ್ಯನೂ ಕೂಡ ಕಾಪಾಡಬೇಕು. ಎಲ್ಲ ಕೆಲಸ ಮುಗ್ದಾದ ನಂತರ ಅಪ್ಪು ಅಭಿನ ಕೂಡ ಎಬ್ಬಿಸಬೇಕು. ಅದಾದ ನಂತರ ನಾನು ಹಾಲನ್ನು ಕೂಡ ತರಲಿಕ್ಕೆ ಹೋಗ್ತೀನಿ. ಬೇಗ ಮಾಡಿಕೊಂಡು ಟೈಮ್ ಇಲ್ಲ. ರಾತ್ರಿ ಮಲಗುವಾಗ ಸ್ಕೂಲ್ಗೆ ಹೋಗಲ್ಲ ಅಂದ್ಕೊಂಡು ಹೇಳ್ಕೊಂಡು ಮಲಗ್ತಾನೆ. ಹಾಗೆಯೇ ಬೆಳಗ್ಗೆ ಎದ್ದ ತಕ್ಷಣ ಸ್ಕೂಲ್ ಇದೆಯಾ ಅಂತ ಬಂದು ಅಮ್ಮ ಹತ್ರ ಕೇಳ್ದ. ನಮ್ಮ ಸ್ಕೂಲ್ ಇದೆ ಅಂತ ಹೇಳಿದ ತಕ್ಷಣ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಗುಡ್ ಬಾಯ್. ಹಾಯ್ ಬರಲಿ. ಅದೇ ಇಲ್ಲಿ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಈ ಕಡೆ ದೊಡ್ಡ ಸಾಹೇಬರು ಬಂದ್ಬಿಟ್ಟು ಮಲ್ಕೊಂಡಿದ್ದಾರೆ, ಎದ್ದೇಳಿಲ್ಲ. ಅಪ್ಪೋ, హలో ఎనికి ఉండే ఒక ఆవిడ అంటే ఎనికి വേഗണ്ടേ 8 മണിയായി. എഴുതി കഴിഞ്ഞാ? ಬಿಸ್ಕಿಟ್ ಕೊಂಡುವന്നിട്ടുണ്ട്. ಹೊರಗಡೆ ಹೋಗಿ ಹಾಲನ್ನು ತೊಗೊಂಡು ಬಂದೆ. ಹಾಗೆಯೇ ಹೆಂಡತಿ ಈ ಪಾಲಕ್ನ ಬಿಸಿ ನೀರಲ್ಲಿ ಕಾಯಿಸಿಟ್ಟಿದ್ಲು. ಅದನ್ನು ತೆಗ್ದು ಮಿಕ್ಸಿಯಲ್ಲಿ ಹೊಡಿಬೇಕು. ಮಿಕ್ಸಿಯಲ್ಲಿ ಮಿಕ್ಸಿಂಗ್ ಮಾಡಾದ ನಂತರ ಅದನ್ನು ಹಿಟ್ಟಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಮಿಕ್ಸಿ ಜಾರನ್ನು ತೊಗೊಂಡು ಅದರಲ್ಲಿ ಪಾಲಕನ್ನು ಹಾಕಿಬಿಟ್ಟು ಮಿಕ್ಸಿಯಲ್ಲಿ ಹೊಡಿಲಿಕ್ಕೆ ಹೋಗ್ತಾ ಇದ್ದೀನಿ.
ಪಾಲಕ್ ಪೇಸ್ಟ್. ಓಕೆ, ತಗೊಳ್ಳಿದೆ. ಮಿಕ್ಸಿಂಗ್ ಎಲ್ಲ ಆದ ನಂತರ ಪಾಲಕ್ನ ಚಪಾತಿ ರೆಡಿ ಆಗ್ತಾ ಇದೆ. ಹೆಂಡತಿ ರೆಡಿ ಮಾಡ್ತಾ ಇದ್ದಾಳೆ ನೋಡ್ಬೋದು. ಹಾಗೆಯೇ ಈ ಬೆಳಗ್ಗಿನ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ಅದಾದ ನಂತರ ನಾನು ಈವ್ನಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಓಕೆ ಗಾಯ್ಸ್. ಸಾಯಂಕಾಲ ಕೆಲಸ ಮುಗಿದು ಬಂದಿದೆ. ಹಾಗೆಯೇ ಮೇಲ್ಗಡೆ ಟೆರೆಸಿನ ಮೇಲ್ಗಡೆ ಬಂದೆ. ಸ್ವಲ್ಪ ಕೆಲಸ ಇತ್ತು, ನೋಡಿಕೊಂಡು ಏನೇನಾಗಿದೆ ಮೇಲ್ಗಡೆ. ಭಾಳ ದಿನದಿಂದ ಮೇಲ್ಗಡೆ ಬರಲಿಲ್ಲ, ಯಾಕಂದರೆ ಮಳೆಗಾಲ ಆಗಿರೋದ್ರಿಂದ ಮೇಲ್ಗಡೆ ಕಾಲು ಸ್ಲಿಪ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಮೇಲ್ಗಡೆ ಬರಲಿಲ್ಲ. ಈಗ ಸ್ವಲ್ಪ ಬಿಸಿಲಿರೋದ್ರಿಂದ ಹಾಗೆಯೇ ಮೇಲ್ಗಡೆ ಏನೇನಾಗಿದೆ ಅಂತ ನೋಡ್ಕೊಳ್ಳೋಣ ಅಂದ್ಕೊಂಡು ಬಂದೆ. ಅಭಿ ಕೈಯಲ್ಲಿ ಬಲೂನು, ಆ ಬಲೂನ್ನ ತಗೊಂಡು ಅದರಲ್ಲಿ ನೀರು ತುಂಬಿಸ್ಬಿಟ್ಟು ಹೊಡೆಯೋದು ಅಲ್ಲ. ಅದು ನೋಡ್ಬೋದು ಗಾಯ್ಸ್, ಕೆಳಗಡೆ ಮಳೆ ಬಿದ್ದು ಇದಾಗಿಬಿಟ್ಟಿದೆ. ಹಾಗೆಯೇ ಮೇಲ್ಗಡೆನೂ ಹೋಗಬೇಕು. ಮೇಲ್ಗಡೆ ಹೋಗೋಣ ಬನ್ನಿ. ಆ ಬಲೂನ್ ನೋಡ್ತಾ ಇರ್ತೀವಿ ಚಿತ್ವ ಎಂದಿಟ ಪೋಯಿ ಮನೆ ಮೇಲಕ್ಕೆ ಹೋಗ್ತಾ ಇದ್ದೀವಿ. ಮೇಲೆ 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 ನೋಡ್ಬೋದು ಮೇಲ್ಗಡೆ ಬೈಕಿ ವೀಡು. ಎಲ್ಲ ಒಣಗೋಗಿದೆ. വെള്ളം കയറിയിട്ടൊക്കെ പോയി. ಇದು ಮನೆಯಿಂದ ಹೊರಗಡೆ ಕೆಳಗಡೆ ಅಲ್ಲಿ ತೋಡಿದೆ ಆ ಸೈಡಲ್ಲಿ. ಹಾಗೆಯೇ ಎಲ್ಲ ಈ ಜಾಗದಲ್ಲೆಲ್ಲ ನೀರಿರುತ್ತೆ ಯಾವಾಗಲೂ. ಅದಕ್ಕೋಸ್ಕರ ಅದು ಹಸಿರಾಗಿ ಕಾಣ್ತಾ ಇರೋದು. ಹಾಗೆಯೇ ಮೇಲಕ್ಕೆ ಬಂದರೆ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಮಾವಿನ ಮರ ಇದೆ. ಮಾವಿನ ಮರ ನೋಡ್ಬೋದು. ಮಾವಿನ ಸೀಸನ್ನಲ್ಲಿ ಕೈಯಲ್ಲೇ ತೆಗಿಬೋದು ಮಾವಿನಕಾಯಿನ ನೋಡ್ಬೋದು. ಮೇಲ್ಗಡೆ ಬಂದುಬಿಟ್ರೆ ಅಭಿನೂ ಕೂಡ ಬಂದು, ಅಭಿ ಅಪ್ಪು ಎಲ್ಲ ಬಂದುಬಿಟ್ಟು ಸ್ಕೂಲಿಂದ ಬಂದಿದ್ದ ತಕ್ಷಣ ಅವರು ಮೇಲ್ಗಡೆ ಬಂದುಬಿಟ್ಟು ಮಾವಿನಕಾಯಿನ ಕಿತ್ತುಬಿಟ್ಟು ತಿಂತಾರೆ. ಈಗ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾನೆ. ಮೇಲಿಂದ ಕೆಳಗೆ ಬೀಳೋ ವಿಡಿಯೋನ ಮಾಡು ಅಂತ ಹೇಳಿದ್ದ ಅಭಿ. ನಾನು ವಿಡಿಯೋನ ಮಾಡಬೇಕಾದ್ರೆ ಏನೋ ಮಿಸ್ ಆಗಿ ವಿಡಿಯೋ ಆಗಲಿಲ್ಲ. ಹಾಗಾಗಿ ಅವನು ಶಿಟ್ಟಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾನೆ. ಹಾಗೆ ಮೇಲಿಂದ ಕೆಳಗೆ ಬಂದ್ವಿ ನಾವು. ಈ ಸೈಡಲ್ಲಿ ಕಾಂಪೌಂಡ್ ಸೈಡಲ್ಲಿ ಮುಳ್ಳಿರೋ ಗಿಡಗಳಿತ್ತು, ಅದನ್ನು ನಾನು ಕಟ್ ಮಾಡಿದೆ. ಅಪ್ಪು ಅಭಿ ಇಬ್ಬರು ಸೇರಿಕೊಂಡು ಜಾಸ್ತಿ ಈ ಸೈಡಲ್ಲಿ ಆಟ ಆಡ್ತಾರೆ. ಅವರು ಮೇಲಕ್ಕೆ ಹತ್ತೋದು ಇಳಿಯೋದು ಮಾಡ್ತಾರೆ. ಹಾಗೆಯೇ ಎಲೆಗಳನ್ನು ಕಿತ್ತೋದು ಆ ರೀತಿಯಲ್ಲಿ ಆಟ ಆಡ್ತಾರೆ ಅವರು. ಅದಕ್ಕೋಸ್ಕರ ಇದೆಲ್ಲದನ್ನ ನಾನು ಕಟ್ ಮಾಡಿದೆ. ರಾತ್ರಿ ಬರ್ತಾ ಬರ್ತಾ ರಾತ್ರಿನೂ ಆಗೋಯ್ತು. ಹಾಗೆಯೇ ಸ್ನಾನ ಎಲ್ಲ ಮುಗಿಸಿ ಊಟದ ಟೈಮು ಕೂಡ ಆಗಿದೆ. ಹಾಗೆಯೇ ಇಬ್ಬರು ಅಪ್ಪು ಅಭಿ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಎಲ್ಲರ ಮನೆಯಲ್ಲೂ ಇದೇ ಅವಸ್ಥೆ. ಹಲೋ ಹಲೋ ಹಾಗೆಯೇ ರಾತ್ರಿ ತಿನ್ನೋಕ್ಕೋಸ್ಕರ ಆಂಟಿ ದೋಸೆನ ರೆಡಿ ಮಾಡಿದ್ದಾರೆ. ಹಾಗೆಯೇ ಅಭಿ ಅದನ್ನು ತೆಗೆದು ತಿಂತಾ ಇದ್ದಾನೆ. ಅವನು ಸ್ವಲ್ಪ ಹೊತ್ತಲ್ಲಿ ಅದನ್ನು ಬೇಡ ಅಂತಾನೆ. ದೋಸೆ ಆಗಿರೋದ್ರಿಂದ ತಿನ್ನೋಕ್ಕೆ ತುಂಬ ಇಂಟ್ರೆಸ್ಟ್ ತೋರಿಸ್ದ. ಅದಾದ ನಂತರ ಅವನು ತಿಂದು ನೋಡ್ದ, ಆದರೆ ಅದು ದೋಸೆ ಅಲ್ಲ ಅಂತ ಗೊತ್ತಾಯ್ತು ಅವನಿಗೆ. ಇದು ದೋಸೆ ಅಂದರೆ ಸಾದಾ ದೋಸೆ ಅಲ್ಲ, ಇದು ಓಟ್ಸಿಂದ ಮಾಡಿರೋ ದೋಸೆ.
ಓಕೆ ಗೈಸ್, ಎಲ್ಲರೂ ರಾತ್ರಿ ಊಟನ ಮುಗಿಸ್ಬಿಟ್ಟು ಹೊರಗಡೆ ಬಂದು ಕೂತ್ಕೊಂಡಿದ್ದೀವಿ. ಹಾಗೆಯೇ ಅಪ್ಪು ಇಲ್ಲಿ ಆಟ ಆಡ್ತಾ ಇದ್ದಾನೆ. ಅಪ್ಪು ಫುಟ್ಬಾಲ್ನ ಆಟ ಆಡ್ತಾ ಇದ್ದಾನೆ, ನೋಡ್ಬೋದು. ಅವನು ರೊನಾಲ್ಡೋ ಫ್ಯಾನ್ ಅಲ್ಲಡ? ರೊನಾಲ್ಡೋ ಫ್ಯಾನ. ಬ್ಯಾಕ್ ಸೈಡ್ ಕಾಣ್ತೆ ಟೀ ಶರ್ಟ್, ബാക്ക് കാണിക്കാൻ പറഞ്ഞ കാണുന്നില്ല, അടുത്തേക്ക് വാ. ರೊನಾಲ್ಡೋ 7. ಗೈಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ಎಲ್ಲರೂ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ, ಬಿಂದಾಸ್ ಆಗಿರಿ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಓಕೆ ಗೈಸ್, ಬಾಯ್.